ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ತಾಲೂಕಿನಲ್ಲಿ ವಲಸಿಗ ಕಾರ್ಮಿಕರ ವಿಚಾರ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಸ್ಥಳೀಯ ಕಾರ್ಮಿಕರ ಉದ್ಯೋಗಕ್ಕೆ ಧಕ್ಕೆಯಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಸೋಮವಾರ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದೆ. ಇದರ ಜೊತೆಗೆ ಕಾರ್ಮಿಕ ಇಲಾಖೆಯಿಂದ ವಿತರಿಸಲಾಗುತ್ತಿರುವ ಕಿಟ್ಗಳ ಗುಣಮಟ್ಟದ ಬಗ್ಗೆಯೂ ಅಸಮಾಧಾನ ವ್ಯಕ್ತವಾಗಿದೆ. ಮಾಗಡಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಪ್ರಸನ್ನಗೌಡ ಹಾಗೂ ಶ್ರೀರಂಗ ಪೈಂಟರ್ಸ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ವಲಸಿಗ ಕಾರ್ಮಿಕರ ಹೆಚ್ಚಳದಿಂದ ಸ್ಥಳೀಯ ಕಾರ್ಮಿಕರಿಗೆ ಉದ್ಯೋಗದ ಸಮಸ್ಯೆ ಉಂಟಾಗುತ್ತಿದೆ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ವಲಸಿಗ ಕಾರ್ಮಿಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರೆ ನೀಡಿದರು. ಇದೇ ವೇಳೆ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ವಿತರಿಸಲಾಗುತ್ತಿರುವ ಕಿಟ್ಗಳು ಕಳಪೆ ಗುಣಮಟ್ಟದಾಗಿದ್ದು, ಈ ಬಗ್ಗೆ ಸರ್ಕಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗಿರೀಶ್, ಅನಿಲ್ ಕುಮಾರ್, ನರಸಿಂಹಮೂರ್ತಿ, ಬಾಲರಾಜು, ಸಿದ್ದರಾಜು, ವೆಂಕಟೇಶ್, ಮಂಜುನಾಥ್, ರವಿಕುಮಾರ್, ಲೋಕೇಶ್, ಗಣೇಶ್, ಪ್ರವೀಣ್, ನರಸಿಂಹರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸೋಮವಾರ ನಡೆಯಲಿರುವ ಪ್ರತಿಭಟನೆಗೆ ವಿವಿಧ ಕಾರ್ಮಿಕ ಸಂಘಟನೆಗಳ ಬೆಂಬಲ ದೊರೆಯಲಿರುವ ಸಾಧ್ಯತೆ ಇದ್ದು, ಈ ಬೆಳವಣಿಗೆ ಮಾಗಡಿ ತಾಲೂಕಿನ ಕಾರ್ಮಿಕ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಮಾಗಡಿ ತಾಲೂಕಿನಲ್ಲಿ ಹೊರ ರಾಜ್ಯದ ಕಾರ್ಮಿಕರು ಮತ್ತು ಮೇಸ್ತ್ರಿಗಳು ಅಂದ್ಕೊಂಡು ಸ್ಥಳೀಯ ಕಾರ್ಮಿಕರಿಗೆ ತೊಂದರೆ ಕೊಟ್ಕೊಂಡು ಕೆಲಸ ಸಿಗ್ದಂಗೆ ಮಾಡ್ತಾ ಇರೋ ವಿರುದ್ಧವಾಗಿ ಒಂದು ಹೋರಾಟವನ್ನು ಮಾಡಬೇಕು. ನನ್ನ ಸ್ಥಳೀಯ ಎಲ್ಲ ನಮ್ಮ ಕಾರ್ಮಿಕರನ್ನ ರಕ್ಷಣೆ ಮಾಡಬೇಕು, ವಲಸಿಗರನ್ನು ಇಡೀ ರಾಜ್ಯದಿಂದನೇ ಓಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ಸಭೆಯನ್ನು ಕರೆದಿದ್ದು. ಆ ಸಭೆಯಲ್ಲಿ ಎಲ್ಲ ನನ್ನ ಪೇಂಟ್ರ್ ಮುಖಂಡರುಗಳು ಮತ್ತು ಶ್ರೀರಂಗ ಪೇಂಟ್ರ್ ಸಂಘದ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಇವತ್ತು ಈ ಸಭೆಯಲ್ಲಿ ಭಾಗಿಯಾಗಿದ್ದು. ಏನಿವತ್ತು ನಮ್ಮ ತಾಲೂಕಿನಲ್ಲಿ ಮುಂದಿನ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಕಲ್ಲೆಗೇಟಿಂದ ಹೊರಟು ಸುಮಾರು ಸಾವಿರಾರು ಜನ ಕಾರ್ಮಿಕರನ್ನ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರದಿಂದ ಕೆಲವೊಂದು ಸಮಸ್ಯೆಗಳಿದ್ದಾವೆ. ನಮ್ಮ ಕಾರ್ಮಿಕರಿಗೆ ಇನ್ನೂ ಸ್ಕಾಲರ್ಶಿಪ್ಪನ್ನು ಬಿಡುಗಡೆ ಮಾಡಿಲ್ಲ, ಮತ್ತು ಕಿಟ್ಗಳ ವಿಚಾರದಲ್ಲಿ ತುಂಬ ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾಯಿದೆ. ಇನ್ನೂ ಒಂದು 3-4 ಅಜೆಂಡಾಗಳನ್ನ ಇಟ್ಕೊಂಡು ನಾವು ಒಂದು ಹೋರಾಟವನ್ನು ರೂಪುರೇಷೆನ ಇವತ್ತು ನಾವೆಲ್ಲ ಮುಖಂಡರುಗಳು ತೀರ್ಮಾನವನ್ನು ಮಾಡಿದ್ವಿ. ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಹೊರ ರಾಜ್ಯದಿಂದ ಬರುವಂಥ ಕಾರ್ಮಿಕರಿಗೆ ನೀವು ಕೆಲಸವನ್ನು ಕೊಡೋಂಗಿಲ್ಲ. ಅವರು ಕೆಲಸ ಮಾಡಲಿ, ನಮ್ಮ ಹೆಸರುಗಳಾದರೆ ಕೆಲಸ ಮಾಡಲಿ, ಅವ್ರು ಅನ್ನ ತಿನ್ನಲಿ, ಅದಕ್ಕೆ ನಮ್ಗೆ ತಕರಾರೇನಿಲ್ಲ. ಆದರೆ ಏನು ಕಾರ್ಮಿಕರಿದ್ದಾರೆ, ಮೇಸ್ತ್ರಿಗಳಿಗೆ ಕೆಲಸವನ್ನು ಕೊಡುವಂಥ ಕೆಲಸ ತಾಲೂಕಿನಲ್ಲಿ ಎಲ್ಲೂ ಆಗಬಾರ್ದು. ಆ ನಿಟ್ಟಿನೆಲ್ಲ ಆಯಿತು ಅಂತ ಅಂದರೆ ನಾವು ಆ ಬಿಲ್ಡಿಂಗ್ ಹತ್ರನೇ ಹೋಗಿ ನಾವೆಲ್ಲರೂ ಆ ಕಾರ್ಮಿಕರಿಗೆ ನಾವು ಯಾವ ರೀತಿ ಮಾಹಿತಿಯನ್ನು ಕೊಡಬೇಕು, ಮೇಸ್ತ್ರಿಗೆ ಯಾವ ರೀತಿ ತಿಳುವಳಿಕೆ ಹೇಳಬೇಕು, ಆ ರೀತಿ ತಿಳುವಳಿಕೆ ಹೇಳಬೇಕು ಅಂತೇಳಿ ನನ್ನೆಲ್ಲ ಮುಖಂಡರುಗಳು, ಸ್ನೇಹಿತರುಗಳು, ಎಲ್ಲ ಅಧ್ಯಕ್ಷಗಳು ಮಾತಾಡಿದ್ದೀವಿ ಸರ್. ಇವತ್ತು ನನ್ನ ತಾಲೂಕಿನಲ್ಲಿ ಸುಮಾರು 12,000 ಲೇಬರ್ ಕಾರ್ಡನ್ನು ನಾವು ಮಾಡಿದ್ದು. ಕಳೆದ ಕೋವಿಡ್ ನಂತರ 12,000 ಲೇಬರ್ ಕಾರ್ಡ್ ಮಾಡಿದ್ದು. ಅದರಲ್ಲಿ ಸುಮಾರು 4,000 ಲೇಬರ್ ಕಾರ್ಡನ್ನು ಕೈ ಬಿಟ್ಟು, ಯಾರು ಕಟ್ಟಡ ಕಾರ್ಮಿಕರಲ್ಲ ಅಂತಿದ್ರು ಆ ಕಾರ್ಮಿಕರ ಕಾರ್ಡನ್ನು ನಾವು ರದ್ದುಪಡಿಸುವಂಥ ಕೆಲಸವನ್ನು ಮಾಡಿದ್ದು. ಸುಮಾರು ಆ ಕಡೆ ಈ ಕಡೆ ಹುಡುಕೊಂಡ್ರೆ ಇನ್ನೊಂದು 2-3 ಸಾವಿರ ಕಾರ್ಮಿಕರು ಇದ್ದಾರೆ. ಅವನ್ನೆಲ್ಲ ನೋಂದಣಿ ಮಾಡುವಂಥ ಪ್ರತಿಕ್ರಿಯೆಯಲ್ಲಿ ನಾವು ಇದ್ದೀವಿ. ಆದರೆ ಇವತ್ತು ನಮ್ಮ ತಾಲೂಕಿನ ಎಲ್ಲ ಮೇಸ್ತ್ರಿಗಳು ಏನಂತ ಅಂದ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಒಗ್ಗಟ್ಟಾಗಿ ಒಂದು ಮಾಡಿ ಇವತ್ತು ಒಂದು ಹೋರಾಟವನ್ನು ರೂಪುರೇಷೆ ಮಾಡಿ ಕಾರ್ಮಿಕರಿಗೆ ಸಿಗಬೇಕಾದಂಥ ವಿಚಾರಗಳಲ್ಲಿ ನಾವು ಧ್ವನಿ ಎತ್ತಬೇಕು. ಮುಂಚಿತವಾಗಿ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಮೊದಲಿಗೆ ಬೆಂಗಳೂರನ್ನು ಕಟ್ಟಂಥ ನಾಡಪ್ರಭು ಕೆಂಪೇಗೌಡರ ನಾಡಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಸಿಂಪಲಾಗಿ ಒಂದು ಸಭೆ ಕರೆದಿದ್ದು. ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಆ ಯೂನಿಯನ್ಗಳ ಹತ್ರ ಮಾತಾಡಿ, ಇವಾಗ ನಮ್ಮ ಸಂಘಟನೆ ಎಲ್ಲ ಸುಮಾರು ಒಂದು 20 ಜಿಲ್ಲೆ ಮಟ್ಟದಲ್ಲಿದೆ. ನಮ್ಮ ಸಂಘಟನೆ, ಬೇರೆ ಸಂಘಟನೆಗಳು, ನಮ್ಮದೊಂದು ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಅಂತಲೇ ಇದೆ, ಒಂದು ಒಕ್ಕೂಟನೇ ಮಾಡಿದ್ದೀವಿ. ಆ ಒಕ್ಕೂಟದ ವತಿಯಿಂದ ಎಲ್ಲ ಸಂಘಟನೆಗಳನ್ನ ಒಗ್ಗೂಡಿಸ್ಕೊಂಡು ಸಣ್ಣ ಸಣ್ಣ ಸಂಘಟನೆಗಳು ಸಹ ಸೇರಿಸ್ಕೊಂಡು ಜೊತೆಗೂಡಿ ನಾವು ಕಾರ್ಮಿಕ ಸಂಘಟನೆಗಳ ಮುಖಾಂತರವಾಗಿ ಬೃಹತ್ ಹೋರಾಟವನ್ನು ಮಾಡ್ತೀವಿ. ಸರ್, ಹೊರ ರಾಜ್ಯದವರು ಎಷ್ಟು ಜನ ಇದ್ದಾರೆ ತಾಲೂಕಿನಲ್ಲಿ? ಹೊರ ರಾಜ್ಯದಲ್ಲಿ ನಮ್ಮ ರಾಜ್ಯದವ್ರಿಗಿಂತ ಹೊರ ರಾಜ್ಯದವರೇ ಜಾಸ್ತಿ ಇದ್ದಾರೆ ಸರ್. 50-50 ಇದ್ದಾರೆ. ತಾಲೂಕಿನಲ್ಲಿ ಅಷ್ಟೊಂದಿಲ್ಲ. ತಾಲೂಕಿನಲ್ಲಿ ಮೇಸ್ತ್ರಿಗಳು ನನ್ನ ಪ್ರಕಾರ ಒಂದು 15-20 ಜನ ಇದ್ದಾರೆ ಅನ್ನೋದು ಮಾಹಿತಿ ಇದೆ. ಬಟ್ ಲೇಬರ್ಸು 350-400 ಜನ ಇದ್ದಾರೆ. 400 ಜನ ಮೇಸ್ತ್ರಿಗಳಿದ್ದಾರೆ, ಏನೋ ಕಾರ್ಮಿಕರಿದ್ದಾರೆ. ಮೇಸ್ತ್ರಿಗಳು ಒಂದು 15 ಜನ ಇದ್ದಾರೆ. 15 ಜನ ಇದ್ದಾರೆ. ಅವ್ರನ್ನೆಲ್ಲ ಕರೆದು ನಾವು ಮಾತಾಡಿ ಅವ್ರಿಗೆ ತಿಳುವಳಿಕೆ ಕೊಟ್ಟು ಹೇಳಿ ಏನು ಮಾಡಬೇಕು, ಏನು ಮಾತು ಯಾವ ಥರ ಮಾಡಬೇಕು, ನಮ್ಮ ಕಾರ್ಮಿಕರನ್ನ ಈ ರೀತಿ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಕಳಪೆ ಸಲಕರಣೆ ಅಂತ ಹೇಳಿದ್ರೆ ಯಾವ ರೀತಿ? ಇವಾಗ ಕಾರ್ಮಿಕ ಇಲಾಖೆಯಲ್ಲಿ ಗುಣಮಟ್ಟದ ಕಿಟ್ಗಳು ಬರ್ತಾ ಇಲ್ಲ. ಅವ್ರು ಕಿಟ್ ಕೊಟ್ಟಿರೋದೆಲ್ಲ ಡ್ರಿಲ್ಲಿಂಗ್ ಮಿಷಿನ್ ಕೊಟ್ಟವ್ರೆ. ಡ್ರಿಲ್ಲಿಂಗ್ ಮಿಷಿನು ನಾವು ಒಂದು ತೂತು ಹೊಡೆದು ಸಾಕು, ಅದು ಆಲ್ರೆಡಿ ಹೋಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ಇವಾಗ ಪೇಂಟ್ರಿಗೆ ಇಟ್ಟು ಕೊಟ್ಟವ್ರೆ, ಆ ಪೇಂಟ್ರಿಗೆ ಇಟ್ಟು ಯೂಸೇ ಇಲ್ಲ. ಆಮೇಲೆ ನಮ್ಮ ಕಾರ್ಮಿಕರು ಅಂತಂದ್ರೆ ಏನಾಗ್ತದೆ ಅಂತಂದರೆ, ಈ ಮೊದಲು ಸ್ಕೂಲ್ ಕಿಟ್ ಕೊಡ್ತಾಯಿದ್ರು. ಆ ಸ್ಕೂಲ್ ಕಿಟ್ ಕೊಟ್ಟಾಗ ಏನಾಗ್ತಿದ್ದು ಗೊತ್ತಾ, ಮಕ್ಕಳು ಓದೋರು ಬರೆಯೋದು ಯೂಸ್ ಆಗೋಂಥದ್ದು. ಇವಾಗ ಇವ್ರು ಕೊಡೋ ಕಿಟ್ಗಳು ಯಾವೂ ಯೂಸ್ ಆಗ್ತಾಯಿಲ್ಲ. ಆಮೇಲೆ ಖುಷಿ ವಿಚಾರ ಏನಪ್ಪ ಅಂದರೆ, ನಮ್ಮ ಏನಿವತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವಿ ಡಿ ಚೆನ್ನವರ್ ಸಾಹೇಬ್ರು ಏನು ಬಂದಿದ್ದಾರೆ, ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಯಾವ ಥರ ಎಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ಪನ್ನು ಕೊಡಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ. ಅದಕ್ಕೆ ಸ್ವಾಗತವನ್ನು ಕೊಡ್ತೀವಿ. ನಾವು ಸಾಹೇಬ್ರಿಗೆ ಎಲ್ಲ ಸಂಘಟನೆಯಿಂದ ಶುಭವನ್ನು ಕೊಡ್ತೀವಿ. ಹಾಗಾಗಿ ಅವರೇನಾದರೂ ಮುಂದಿನ ಈ ತಿಂಗಳ ಒಳಗಡೆ ಏನಾದರೂ ಸರ್ಕಾರ ಇದು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ, ಇವತ್ತು ಅಧಿಕಾರಿಗಳ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಸರ್ಕಾರ ಲೆವೆಲ್ ಇರ್ತದೆ. ಪಾಪ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಬಿಡಲ್ಲ ಈ ಸರ್ಕಾರದವರು.
ಹಾಗಾಗಿ ನಾವೆಲ್ಲರೂ ಸುದ ಈ ಮಟ್ಟದಲ್ಲಿ ಒಂದು ಹೋರಾಟವನ್ನು ರೂಪುರೇಷೆ ಮಾಡಬೇಕಾಗಿದೆ. ಇವತ್ತೆಲ್ಲ ನಮ್ಮೆಲ್ಲ ಸ್ನೇಹಿತರುಗಳೆಲ್ಲ ಸೇರ್ಕೊಂಡಿದ್ವಿ. ಅದನ್ನು ನಮ್ಮ ಮಾಗಡಿ ತಾಲೂಕಿಂದನೇ ನಾವು ಪ್ರಾರಂಭವನ್ನು ಮಾಡಲಿಕ್ಕೆ ರೆಡಿ ಆಗ್ತಾಯಿದ್ದೀವಿ. ಈಗ ವಲಸೆ ಕಾರ್ಮಿಕರ ವಿರುದ್ಧ ಯಾವ ರೀತಿ ಹೋರಾಟ ಇರುತ್ತೆ ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ನಾವು ಕೊನೆಗೆ ಈ ತಿಂಗಳು ಒಳಗಡೆ ಮುಂದಿನ ತಿಂಗಳು ಕೊನೆಯ ಎಂಡ್ ಭಾಗದಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲರೂ ಸೇರಿ ಕಾರ್ಮಿಕ ಇಲಾಖೆ ಮುಂದೆ ಮುತ್ತಿಗೆ ಹಾಕೋದಿರ್ಬೋದು, ಇಲ್ಲ ವಿಧಾನಸೌಧ ಮುತ್ತಿಗೆ ಹಾಕೋದಿರ್ಬೋದು, ಇಲ್ಲ ಫ್ರೀಡಮ್ ಪಾರ್ಕಲ್ಲಿ ಕೂತು ಧರಣಿ ಮಾಡಿ ನಮ್ಮ ನ್ಯಾಯ ಪಡೆಯುವಂಥದ್ದಾಗಿರ್ಬೋದು. ಒಟ್ಟಿನಲ್ಲಿ ಹೊರ ರಾಜ್ಯ ಕಾರ್ಮಿಕರನ್ನ ನಾವು ಇಲ್ಲಿಗೆ ಬಂದು ಸರ್ಕಾರಿ ಗುತ್ತಿಗೆ ತೊಗೊಂಡು ಕೆಲಸ ಮಾಡುವಂಥ ಕಾರ್ಮಿಕರುಗಳನ್ನ ನಾವು ನಮ್ಮ ರಾಜ್ಯದಿಂದ ಓಡಿಸ್ತೀವಿ. ಯಾವ ರೀತಿ ಸ್ಥಳೀಯರು ಅನಾನುಕೂಲ ಆಗ್ತಾ ಇದೆ? ಸ್ಥಳೀಯರಿಗೆ ಏನಾಗ್ತದೆ ಅಂತಂದರೆ ಅವರು ಬರೀ 300 ರೂಪಾಯಿ 400 ರೂಪಾಯಿ ಕೆಲಸ ಮಾಡ್ತಾರೆ. ಸೊ ನಮ್ಮ ಸ್ಥಳೀಯ ಕಾರ್ಮಿಕರುಗಳು 300-400 ರೂಪಾಯಿ ಕೆಲಸ ಮಾಡಲಿಕ್ಕಾಗಲ್ಲ. ಮಿನಿಮಮ್ 1000 ಇಲ್ಲ 800 ರೂಪಾಯಿ ಕೆಲಸ ಮಾಡಬೇಕು. ಇವತ್ತು ಅಕ್ಕಿ, ಬೇಳೆ, ರಾಗಿ ಎಲ್ಲ ಎಣ್ಣೆ ಪ್ರತಿಯೊಂದು ಹೆಚ್ಚಿಗೆ ಮಾಡಿದೆ. ಇವತ್ತು ರಾಜ್ಯ ಸರ್ಕಾರ ಕುಡಿಯೋ ಎಣ್ಣೆ ಮೇಲೂ ಜಾಸ್ತಿ ಮಾಡಿದೆ. ಇವಾಗ ನಮ್ಮ ಕಾರ್ಮಿಕ ಅಂದರೆ ಸಂಜೆ ಹೊತ್ತು ಮಿನಿಮಮ್ ಒಂದು ಕ್ವಾರ್ಟರ್ ಕುಡ್ಕೊಂಡು ಮನೆಗೆ ಹೋಗ್ತಾನೆ. ಅವನು ತುಂಬ ಟಯರ್ಡ್ ಆಗಿರ್ತಾನೆ. ಕುಡ್ಕೊಂಡು ಅವನ ಮೇಲೆ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ತೆರಿಗೆ ಏರಿಸ್ತಾನೆ ಅವರೇ. ಆಮೇಲೆ ಇವತ್ತಿನ ರಾಜ್ಯ ಸರ್ಕಾರ ಹೆಂಗಾಗಿದೆ ಅಂದರೆ ನೀವು ನೋಡಬೇಕು, ಕೇಂದ್ರ ಸರ್ಕಾರದವರು ಮೊನ್ನೆ ಟೋಲ್ ದರ ಹೆಚ್ಚಿಗೆ ಮಾಡಿದ್ದಾರೆ. 75 ರೂಪಾಯಿ 50 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಎಲ್ಲಿ ಕಾರ್ಮಿಕರು ಬದುಕೋದು ಹೆಂಗೆ, ಜೀವನ ಮಾಡೋದು ಹೆಂಗೆ? ಇವರೆಲ್ಲ ಹೊರ ರಾಜ್ಯದವರು ಬೇಕು ಅಂತಾರೆ. ಇಲ್ಲಿರೋ ಸ್ಥಳೀಯರ ಕೆಲಸ ಇಲ್ಲ. ಇವರು ಯಾರೋ ನಾ ಹೇಳೋದಿಷ್ಟೇ, ನಮ್ಮ ರಾಜಕೀಯ ವ್ಯಕ್ತಿಗಳೇ ಆಗಲಿ ಯಾರೇ ಆಗಲಿ, ಮೊದಲು ನಮ್ಮ ತಾಲೂಕಿನ ಸ್ಥಳೀಯರಿಗೆ ನಮ್ಮ ರಾಜ್ಯದ ಮಕ್ಕಳಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕು. ಸರ್ಕಾರ ಕೇಳೋದಿಷ್ಟೇ, ಸ್ಥಳೀಯವಾಗಿ ನಿಮ್ಮ ಮಕ್ಕಳನ್ನ ನೀವು ಕಾಪಾಡಿ. ಅವ್ರ ತಾಲೂಕಲ್ಲಿ, ಅವ್ರ ಜಿಲ್ಲೆಯಲ್ಲಿ, ಅವ್ರ ರಾಜ್ಯದಲ್ಲಿ ಅವ್ರ ರಾಜಕಾರಣಿಗಳು, ಅವ್ರ ಮುಖ್ಯಮಂತ್ರಿ ಅವ್ರು ಕಾಪಾಡ್ತಾರೆ. ಆಯಿತಾ? ಸ್ಥಳೀಯವಾಗಿ ನೀವು ನಿಮ್ಮ ಮಕ್ಕಳನ್ನ ಕಾಪಾಡಿ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಪ್ರಸನ್ನಗೌಡ ಸರ್, ನಮ್ಮ ಮಾಗಡಿ ತಾಲೂಕೆ ಫುಲ್ಲು ಸಮಸ್ಯೆ ಆಗೈತೆ ಸರ್. ಈ ಹೊರ ರಾಜ್ಯದವರಿಂದ ಬಂದಾಗಿಂದ ನಮ್ಮ ಸ್ಥಳೀಯರಿಗೆ ಯಾವುದೇ ಅವಕಾಶ ಸಿಗ್ತಾಯಿಲ್ಲ. ಹಾಗೂ ಎಲ್ಲ ಪೇಂಟ್ರುಗಳೇ ಆಗಿರ್ಬೋದು, ಗಾರೆ ಕೆಲಸದವ್ರಾಗಿರ್ಬೋದು, ಎಲ್ಲ ಮನೆ ಹತ್ರನೇ ಅವರೇ. ಫುಲ್ಲು ಹೊರ ರಾಜ್ಯದವ್ರದ್ದೇ ಜಾಸ್ತಿ. ನಾವೊಂದು ಕೆಲಸ ನೋಡ್ಕೊಂಡು ಬಂದಿರ್ತೀವಿ, ನಾವೊಂದು 2 ಲಕ್ಷ ದುಡ್ಡು ಹೇಳಿರ್ತೀವಿ, ಅವ್ರು ಹೋಗಿ 10ಕ್ಕೆ 80ಕ್ಕೆ 90ಕ್ಕೆ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಆದ್ದರಿಂದ ಫುಲ್ಲು ಮಾಗಡಿ ತಾಲೂಕಿನಾದ್ಯಂತ ಫುಲ್ಲು ಇರೋದೇ ಅವರು. ಅದನ್ನು ನಾವು ಮುಂದಿನ ಸೋಮವಾರ ನಾವು ಕಲ್ಲೆಗೇಟಿಂದ ಇಲ್ಲಿ ತಾಲೂಕು ಆಫೀಸ್ ತನಕ ಒಂದು ಪ್ರತಿಭಟನೆ ಮಾಡ್ತಾಯಿದ್ವಿ. ಲಕ್ಷ್ಮೀನಾರಾಯಣ ಅಂತ, ಕ್ಷೇಮಾಭಿವೃದ್ಧಿ ಸಂಘ ಅಧ್ಯಕ್ಷ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.